ನಮಸ್ತೆ ಎಲ್ಲರಿಗೂ. ಈ ವರ್ಷ ಯುಗಾದಿ ಕುಂಡಲಿ ತುಂಬ ವಿಶೇಷವಾಗಿದೆ. ಮೀನ ಲಗ್ನದಲ್ಲಿ 4 ಪ್ರಮುಖ ಗ್ರಹಗಳಿರ್ತಕ್ಕಂಥದ್ದು, ಹಾಗೆ 12ನೇ ಮನೆಯಲ್ಲಿ ರಾಹು ಬುಧ ಕುಜ, ಹಾಗೆ 4ನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ದು, 6ನೇ ಮನೆಯಲ್ಲಿ ಕೇತು ಇರ್ತಕ್ಕಂಥದ್ದು. ಮಾರ್ಚ್ 19 ಯುಗಾದಿ ಹಬ್ಬ ಇರ್ತಕ್ಕಂಥದ್ದು, ಅದಕ್ಕೆ ಒಂದು ಕುಂಡಲಿ ಹಾಕ್ತೀವಿ. ಈ ರೀತಿ ಇರ್ತಕ್ಕಂಥದ್ದು ಇದು ಈ ಯುಗಾದಿಯಿಂದ 2026ನೇ ಇಸ್ವಿ, ನೆಕ್ಸ್ಟ್ ಇಯರ್ 2027ನೇ ಇಸ್ವಿ ಯುಗಾದಿ ಬರೋವರೆಗೂ ಕೂಡ ಈ ಪ್ರೊಡಕ್ಷನ್ನು ಬರ್ತಕ್ಕಂಥದ್ದು ದೇಶದಲ್ಲಿ. ಯುಗಾದಿ ಹಬ್ಬ ಮಾರ್ಚ್ 19 ಕೂಡ ಗ್ರಹಗಳ ಪ್ರಭಾವ ಅಂತಕ್ಕಂಥದ್ದು 1 ತಿಂಗಳಿಗಿಂತ ಮುಂಚೆನೇ ಅದ್ರ ಪ್ರಭಾವ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ನೋಡ್ತಾ ಇದ್ದೀರಾ ಏನೇನು ಸ್ಟಾರ್ಟ್ ಆಗ್ತಾ ಇದೆ ಅಂತ. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗುತ್ತೆ ನಮ್ಮ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಅಂತ. ಅಷ್ಟು ಮೀನಾ ಲಗ್ನ ಬಂದಿರತಕ್ಕಂಥದ್ದು ಈ ವರ್ಷದ ಕುಂಡಲಿಯ ಒಂದು ಲಗ್ನ. ಲಗ್ನಾಧಿಪತಿ ಆಗಿರತಕ್ಕಂಥ ಗುರು 4ನೇ ಮನೆಯಲ್ಲಿ ಕೂತಿದ್ದಾನೆ ಮಿಥುನ ರಾಶಿನಲ್ಲಿ. ಜನರ ವರ್ತನೆ ಹೆಂಗಿರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಜನರು ಬುದ್ಧಿವಂತರಾಗ್ತಾರೆ ಈ ವರ್ಷದಲ್ಲಿ, ಹೆಚ್ಚು ವಿಚಾರಶೀಲರು, ವಿಚಾರ ಮಾಡ್ತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ, ಏಕೆಂದರೆ ಗುರು ಜ್ಞಾನಕಾರಕ. ಹಾಗೆ ಜನರ ಒಂದು ಮೈಂಡ್ ಸೆಟ್ಟು ಎಜುಕೇಷನ್ ಕಡೆ ಹೋಗ್ತಕ್ಕಂಥದ್ದು, ನಾನೇನಾದರೂ ಕಲಿಬೇಕು. ಸೊ ಏಕೆಂದರೆ 4 ಎಜುಕೇಷನ್ ಮನೆ. ಹಾಗೆ ಲ್ಯಾಂಡು, ಪ್ರಾಪರ್ಟಿ, ವೆಹಿಕಲ್ಸ್ ಬಗ್ಗೆ ಜನರ ಮೈಂಡ್ ಹೆಚ್ಚಾಗೋಗುತ್ತೆ. ನಾನೇನಾದರೂ ಒಂದು ತಗೋಬೇಕು, ಮಾಡ್ಕೋಬೇಕು ಅನ್ನೋದು ಈ ವರ್ಷದಲ್ಲಿ ಹೆಚ್ಚಾಗಿರುತ್ತೆ ಜನರ ಒಂದು ಮೈಂಡ್ ಸೆಟ್. 4ನೇ ಮನೆಯಲ್ಲಿ ಗುರು ಇರೋದ್ರಿಂದ ಜನರ ಸ್ವಭಾವ ಬಂದ್ಬಿಟ್ಟು ತುಂಬನೇ ಮಾನವೀಯತೆ ಹೆಚ್ಚಾಗ್ತಕ್ಕಂಥದ್ದು ಈ ವರ್ಷದಲ್ಲಿ, ಸಹಾನುಭೂತಿ ಹೆಚ್ಚಾಗ್ತಕ್ಕಂಥದ್ದು, ಅನ್ಯಾಯದ ವಿರುದ್ಧ ಸಿಡಿದೆದ್ದು ನಿಲ್ತಕ್ಕಂಥ ಒಂದು ಇಯರ್ ಆಗುತ್ತೆ. ಟೆಂಡೆನ್ಸಿ ಜಾಸ್ತಿ ಆಗುತ್ತೆ ಅದು ಜನರಲ್ಲಿ, ಒಳ್ಳೊಳ್ಳೆ ಗುಣಗಳು ಜಾಸ್ತಿ ಆಗುತ್ತೆ. ಸೊ ಕೆಟ್ಟದರ ಒಂದು ಪ್ರಭಾವ ಕಡಿಮೆ ಜನರಲ್ಲಿ. ಹಾಗೆ ಏಕೆಂದರೆ ಇಲ್ಲಿ ಗುರುಗ್ರಹ ಒಂದು ವರ್ತನೆ ಕೊಟ್ಟರೆ, ಅದರಲ್ಲಿ ಕೂತಿರತಕ್ಕಂಥ 4 ಗ್ರಹಗಳು ವಿಚಿತ್ರವಾಗಿ ಸ್ವಭಾವ ಕೊಡ್ತವೆ. ಅದು ಸಣ್ಣ ಪುಟ್ಟ ಸೆನ್ಸಿಟಿವ್ ಆಗಿರ್ಬೋದು, ಸಡನ್ನು ನೆಗೆಟಿವ್ ಆಗಿರ್ಬೋದು, ಕೆಲವೊಮ್ಮೆ ಬರುತ್ತೆ ಜನಗಳಲ್ಲಿ. ಪಾಸಿಟಿವ್ ನೆಗೆಟಿವ್ ಮಿಕ್ಸ್ ಇರ್ತಕ್ಕಂಥ ಒಂದು ಇಯರು. ಬಟ್ ಲಗ್ನಾಧಿಪತಿ ಗುರು ಆಗಿರೋದ್ರಿಂದ ಸ್ವಲ್ಪ ಪಾಸಿಟಿವ್ ಹೆಚ್ಚು ವರ್ತನೆಗಳಲ್ಲಿ. ಹಾಗೆ ಪಬ್ಲಿಕ್ ಹೆಲ್ತ್ ಅಂತ ನೋಡಿದಾಗ 6ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಲಗ್ನದಲ್ಲೇ ಇರೋದ್ರಿಂದ ಸ್ವಲ್ಪ ಜ್ವರದಿಂದ ಬಳಲ್ತಕ್ಕಂಥದ್ದು, ಇನ್ಫೆಕ್ಷನ್ ಕೇಸಸ್ಸಿಂದ ಬಳಲ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. 11ನೇ ಅಧಿಪತಿ 12ನೇ ಅಧಿಪತಿ ಆಗಿರ್ತಕ್ಕಂಥ ಶನಿ ಲಗ್ನದಲ್ಲಿರೋದ್ರಿಂದ ಕ್ರೋನಿಕ್ ಡಿಸೀಸ್ ಜಾಸ್ತಿ ಆಗುತ್ತೆ ಜನರಲ್ಲಿ. ತುಂಬ ಲಾಂಗ್ ಟರ್ಮ್ ಕಾಯಿಲೆ ಅಂತ ಹೇಳ್ತೀರಿ, ಹುಷಾರೇ ಆಗ್ತಿರಲ್ಲ, ಬೇಗ ನಿಧಾನಕ್ಕೆ ಹುಷಾರಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. 5ನೇ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಲಗ್ನದಲ್ಲೇ ಇರೋದ್ರಿಂದ ಸ್ವಲ್ಪ ಎಮೋಷನಲ್ ಸೆನ್ಸಿಟಿವ್ ಎಫೆಕ್ಟ್, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಇರುತ್ತೆ. ಹಾಗೆ ಲಗ್ನಾಧಿಪತಿ 4ನೇ ಮನೆಯಲ್ಲಿರೋದ್ರಿಂದ ದೇಶದ ಇಂಟರ್ನಲ್ ಸ್ಟೆಬಿಲಿಟಿ ಬಗ್ಗೆ ಫೋಕಸ್ ಮಾಡ್ತಕ್ಕಂಥದ್ದು ಗೌರ್ನಮೆಂಟ್. ಯಾರಿಗೆ ಮನೆ ಇಲ್ಲ, ಆ ಮನೆಗೆ ಏನಾದರೂ ಹೆಲ್ಪ್ ಮಾಡ್ತಕ್ಕಂಥದ್ದು, ಮನೆ ಕಟ್ಟಿಸ್ಕೊಡೋದು, ದುಡ್ಡು ಕೊಡೋದು, ಡೆವಲಪ್ ಮಾಡೋದು, ಸ್ವಲ್ಪ ಗೌರ್ಮೆಂಟ್ ಫೋಕಸ್ ಜಾಸ್ತಿ ತೋರಿಸ್ತಾ ಇದೆ. ಹಾಗೆ ಲಗ್ನಾಧಿಪತಿ 4ನೇ ಮನೆಯಲ್ಲಿರೋದ್ರಿಂದ ಗೌರ್ನಮೆಂಟ್ಗೆ ಶೇಮ್ಸ್ ಹೆಚ್ಚಾಗಿ ಬರುತ್ತೆ. ಇವರಿಗೆ ಮನೆ ಇಲ್ಲ, ಅವ್ರಿಗಿಲ್ಲ, ಸ್ಲಮ್ ಅವ್ರಿಗಿಲ್ಲ, ನಮಗೆ ಇಂಪ್ರೂವ್ಮೆಂಟೇ ಇಲ್ಲ. ಸೊ ಈ ರೀತಿ ಒಂದು ಪಬ್ಲಿಕ್ಕಿಂದ ಡಿಮ್ಯಾಂಡ್ ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಸೊ ಪ್ರತಿಯೊಂದನ್ನು ಕೂಡ ಡೆವಲಪ್ ಮಾಡ್ತಕ್ಕಂಥದ್ದು ಗೌರ್ಮೆಂಟು ಹೆಚ್ಚಾಗಿ ತೋರಿಸ್ತಾ ಇದೆ. ಸರ್ಕಾರ ಪಬ್ಲಿಕ್ ಫೆಸಿಲಿಟೀಸು ಏನೇನು ಬೇಕು ಜನಗಳಿಗೆ, ಫೆಸಿಲಿಟೀಸು, ಸೌಕರ್ಯಗಳು ಅಂತ ಕರಿತೀವಿ, ಮನೆ, ಲ್ಯಾಂಡ್, ವೆಹಿಕಲ್, ಏನೋ ಒಂದು ಇಂಪ್ರೂವ್ಮೆಂಟ್ಗೆ ಪ್ರಯತ್ನ ಮಾಡಿ ಕೊಡ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 10ನೇ ಅಧಿಪತಿ ಆಗಿರತಕ್ಕಂಥವನು ಕೂಡ ಗುರುನೇ ಆಗಿರೋದ್ರಿಂದ 4ನೇ ಮನೇಲಿ ಕೂತ್ಕೊಂಡು ಈ ರಾಷ್ಟ್ರೀಯ ಉದ್ದೇಶಗಳು ಅಂತ ಕರಿತೀವಿ, ಗೌರ್ನಮೆಂಟ್ ಫೋಕಸ್ಸು ಲ್ಯಾಂಡ್ ಡೆವಲಪ್ ಮಾಡೋದ್ರಲ್ಲಿ, ಪ್ರಾಪರ್ಟಿ ಡೆವಲಪ್ ಮಾಡೋದ್ರಲ್ಲಿ, ಮತ್ತು ಟ್ರಾನ್ಸ್ಪೋರ್ಟ್ನ ಡೆವಲಪ್ ಮಾಡೋದ್ರಲ್ಲಿ ಹೆಚ್ಚು ಇಂಪಾರ್ಟೆನ್ಸ್ನ ಪಡೆಯುತ್ತೆ. 4ನೇ ಮನೇಲಿ ಗುರು ನಾಲೆಡ್ಜ್ಗೆ ಕಾರಕ, ಪ್ಲಸ್ ಎಜುಕೇಷನ್ ಮನೆ. ಸೊ ಎಜುಕೇಷನ್ನ ಸ್ಟ್ರೆಂತ್ ಮಾಡ್ತಕ್ಕಂಥದ್ದು ಗೌರ್ನಮೆಂಟು, ಫೋಕಸಿಂಗ್ ಹೆಚ್ಚಾಗುತ್ತೆ. ಯಾವ್ಯಾವ ಮಕ್ಕಳಿಗೆ ಏನು ಎಜುಕೇಷನ್ ಕೊಡಬೇಕು, ನಮ್ಮ ಇಂಡಿಯಾ ಎಜುಕೇಷನಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಬೇಕು, ಆ ರೀತಿ ಒಂದು ಫೆಸಿಲಿಟೀಸ್ನ ಗೌರ್ನಮೆಂಟ್ ಇಂಪಾರ್ಟೆನ್ಸ್ ಕೊಟ್ಟು ಡೆವಲಪ್ ಮಾಡ್ತಕ್ಕಂಥದ್ದು, ಕೆಲವೊಂದು ವಿಚಾರಗಳಲ್ಲಿ ಗುಡ್ ನ್ಯೂಸ್ ತರ್ತಕ್ಕಂಥದ್ದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಗೌರ್ನಮೆಂಟು ನೀಟಾಗಿ ತೋರಿಸ್ತಾ ಇದೆ ಈ ವರ್ಷದಲ್ಲಿ. 4ನೇ ಮನೆಯಲ್ಲಿ ಗುರು ಇರೋದ್ರಿಂದ ದೇಶದ ಮೇಲೆ ಭಕ್ತಿ ಜಾಸ್ತಿ ಆಗುತ್ತೆ ಜನಗಳ ಮೇಲೆ. ನಮ್ಮ ದೇಶ, ನಮ್ಮ ನಾಡು, ಈ ರೀತಿ ಜಾಸ್ತಿ ಆಗುತ್ತೆ. ದೇವರ ಮೇಲೆ ಭಕ್ತಿ ಜಾಸ್ತಿ ಆಗುತ್ತೆ. ದೇವರಿದ್ದಾನೆ ನಿಜವಾಗ್ಲೂ, ಅದಕ್ಕೆ ಹಿಂಗಾಗ್ತಾ ಇದೆ, ಪ್ರತಿಯೊಂದಕ್ಕೂ ಭಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸ್ಪಿರಿಚುವಲ್ ಟೀಚಿಂಗ್ಸು
ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ. ಇಷ್ಟು ಲಗ್ನ. ನೆಕ್ಸ್ಟು ಎರಡನೇ ಮನೆಗೆ ಹೋಗೋಣ. ಎರಡನೇ ಅಧಿಪತಿ ಆಗಿರ್ತಕ್ಕಂಥವನು ಇಲ್ಲಿ ಕುಜ ಹೋಗಿ 12ನೇ ಮನೇಲಿ ಕೂತಿದ್ದಾನೆ, ಜೊತೆಗೆ ರಾಹು ಬುಧ. ಏನಾಗುತ್ತೆ, 2 ಫೈನಾನ್ಸ್ ಅಂತ ಕರಿತೀವಿ, ಸರ್ಕಾರದ ಖರ್ಚು ಹೆಚ್ಚಾಗುತ್ತೆ. 12ನೇ ಮನೆ ಕೂತಿದೆ, ಖರ್ಚಿನ ಮನೆ. ಹಾಗೆ 12 ಫಾರಿನ್ ಮನೆ. ಫಾರಿನ್ಗೂ ವಿತ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸ್ವಲ್ಪ ಡೀಲಿಂಗ್ಸ್ ಹೆಚ್ಚಾಗ್ತಕ್ಕಂಥದ್ದು. ಅವ್ರಿಗೂ ನಮಗೂ ಯಾವುದಾದ್ರೂ ಒಂದು ವಿಚಾರದಲ್ಲಿ, ಅದು ಡಿಜಿಟಲ್ ಸಿಸ್ಟಮ್ ಆಗಿರ್ಬೋದು, ಆನ್ಲೈನ್ ಪೇಮೆಂಟ್ಸ್ ಆಗಿರ್ಬೋದು, ಒಂದು ಬಿಸ್ನೆಸ್ ಆಗಿರ್ಬೋದು, ಗೌರ್ನಮೆಂಟ್ಗೂ ನಮ್ಮ ದೇಶಕ್ಕೂ ಅವ್ರ ದೇಶಕ್ಕೂ ಕನೆಕ್ಷನ್ ಜಾಸ್ತಿ ಆಗುತ್ತೆ, ಡೀಲಿಂಗ್ಸ್ ಜಾಸ್ತಿ ಆಗುತ್ತೆ ದುಡ್ಡಿನ ವಿಚಾರದಲ್ಲಿ. ರಾಜ್ಯಕ್ಕೆ ಆದಾಯ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ, ಆದರೆ ಉಳಿತಾಯ ಕಡಿಮೆ. ಯಾಕೆಂದರೆ 12ನೇ ಮನೇಲಿ ಕೂತ್ಕೊಂಡ್ಬಿಟ್ಟಿದೆ, ಹೋಗ್ಬಿಟ್ಟು ವೇದ ಮನೆ. ಆದರೆ ವಿದೇಶದಿಂದ ದುಡ್ಡು ಬರ್ತಕ್ಕಂಥದ್ದು, ಒಳ್ಳೊಳ್ಳೆ ದುಡ್ಡು, ಡಿಜಿಟಲ್ ಸಿಸ್ಟಮಿಂದ ದುಡ್ಡು, ಆನ್ಲೈನ್ ಪೇಮೆಂಟ್ಸಿಂದ ದುಡ್ಡು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಅಲ್ಲಿಂದ ದುಡ್ಡು ಬಂದು ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಬಟ್ ದುಡ್ಡು ಉಳಿಯಲ್ಲ, ಅಷ್ಟೇ ಇನ್ವೆಸ್ಟ್ಮೆಂಟ್ ಖರ್ಚು ಹೆಚ್ಚಾಗಿರುತ್ತೆ ಸರ್ಕಾರಕ್ಕೆ. ಹಾಗೆ 2ನೇ ಮನೆ ಇಂಟ್ರೆಸ್ಟ್ ರೇಟ್ಸ್ ಮನೆ. ಬಡ್ಡಿ ದರ ಹೆಚ್ಚಾಗುತ್ತೆ, ಹೆಚ್ಚಾಗಿ ಬ್ಯಾಂಕ್ ಬಡ್ಡಿ ದರ, ಇಂಟ್ರೆಸ್ಟ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಾರೆ ಜನಗಳಿಗೆ. ಸೊ ತುಂಬ ಪಾಲಿಸೀಸ್ ಚೇಂಜ್ ಆಗುತ್ತೆ, ಸಿಕ್ಕಾಪಟ್ಟೆ ಪಾಲಿಸೀಸ್ ಚೇಂಜ್. ಹಾಗೆ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ. ಇಲ್ಲಿ 2ನೇ ಮನೆ 12ನೇ ಮನೆಗೆ ಹೋಗಿ ಕೂತಿದೆ. ಈ ರೂಪಾಯಿ ಡಾಲರ್ ಅಂತ ಕರಿತೀವಲ್ಲ, ಈಗ ರುಪೀಸ್ ಡಾಲರ್ 80 ರೂಪೀಸ್ ಇರುತ್ತೆ ಅಂದ್ಕೊಳ್ಳಿ. ಒಂದು ಸ್ವಲ್ಪ ಹೆಚ್ಚಾಗ್ಬೋದು, ಇಲ್ಲ ಕಡಿಮೆ ಆಗ್ಬೋದು. ಈ ವರ್ಷದಲ್ಲಿ 80 ಇರೋದು 85 ಆಗುತ್ತೆ, ಇಲ್ಲ 75 ಬರುತ್ತೆ. ಈ ರೀತಿ ಅಪ್ ಡೌನ್ ತೋರಿಸ್ತಾ ಇದೆ ರೂಪಾಯಿಗಳಲ್ಲಿ ಎಕ್ಸ್ಚೇಂಜ್ ರೇಟ್. ಸ್ಟಾಕ್ ಮಾರ್ಕೆಟ್ ವ್ಯಾಲಿಡಿಟಿ ಹೆಚ್ಚಾಗುತ್ತೆ, ತುಂಬ ಅಪ್ಸು ಡೌನು ಜಾಸ್ತಿ. ಯಾಕೆಂದರೆ 12ನೇ ಮನೇಲಿ ರಾಹು ಸಡನ್ ಅಪ್ ಮಾಡ್ತಾನೆ, ಸಡನ್ ಅಪ್ ಬಿಸಾಕ್ತಾ ಇರ್ತಾನೆ. ಸೊ IT BT ಏನಿದೆ ತುಂಬ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಡಿಜಿಟಲ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ ಜನರ ಹಣ ಅಂತ ನೋಡಿದಾಗ ಸೇವಿಂಗ್ಸ್ ಕಡಿಮೆ ಜನರಲ್ಲಿ ವರ್ಷ, ಯಾಕೆಂದರೆ 12ನೇ ಮನೆ ವೇದ ಮನೆ, ಉಳಿಯಲ್ಲ ದುಡ್ಡು. ಹಾಗೆ ಡಿಜಿಟಲ್ ಸ್ಪೆಂಡಿಂಗ್ ತೋರಿಸ್ತಾ ಇದೆ. ಆನ್ಲೈನಲ್ಲಿ ಹೆಚ್ಚಾಗಿ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಈ ವರ್ಷದಲ್ಲಿ ಜನಗಳು. ತುಂಬ ಜನ ಕಳ್ಕೊತಾರೆ, ಕೆಲವರು ಒತ್ತಡದಲ್ಲಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಟ್ಯಾಕ್ಸಿಯೇಷನ್ನು, ಸರ್ಕಾರ ತೆರಿಗೆಯನ್ನು ಸಂಗ್ರಹ ಮಾಡಲು ಪ್ರಯತ್ನ ಹೆಚ್ಚಾಗಿ ಮಾಡ್ತಾರೆ. ಎಲ್ಲೆಲ್ಲಿ ನಮಗೆ ಟ್ಯಾಕ್ಸ್ ಹಾಕಿ ಬಾಚ್ಬೋದು, ಸೊ ಈ ವರ್ಷದಲ್ಲಿ ಅದನ್ನು ಮಾಡ್ತಕ್ಕಂಥದ್ದೇ ಹೆಚ್ಚಾಗಿ ತೋರಿಸ್ತಾ ಇದೆ. ಬಿಸ್ನೆಸ್ ಮೇಲೆ ಸ್ವಲ್ಪ ಪೆಟ್ಟು ಬೀಳುತ್ತೆ. ಯಾರ್ಯಾರು ಬಿಸ್ನೆಸ್ ಮಾಡ್ತಾಯಿದ್ದೀರಾ, ನಿಮಗೆ ಸ್ವಲ್ಪ ಟ್ಯಾಕ್ಸ್ ಹೆಚ್ಚಾಗತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ. ಯಾಕೆಂದರೆ 12ನೇ ಮನೆಗೆ ಹೋಗಿ ಕೂತಿದೆ 2ನೇ ಅಧಿಪತಿ. ಟ್ಯಾಕ್ಸ್ನ ಹೆಚ್ಚು ಮಾಡ್ತಕ್ಕಂಥದ್ದು ಸ್ವಲ್ಪ ಬಿಸ್ನೆಸ್ ಮನ್ಗಳಿಗೆ ಅದು ಕಷ್ಟ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಡೆತ್ತು, 2ನೇ ಮನೆ ಸ್ವಲ್ಪ ಸಾವಿನ ಮನೆ ಅಂತಲೂ ಕೂಡ ಕರಿತೀವಿ. ಕುಜ ಇಲ್ಲಿ ರಾಹು ಜೊತೆ ಕೂತಿರ್ತಕ್ಕಂಥದ್ದು. ಸಿಕ್ಕಾಬಟ್ಟೆ ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ 12ನೇ ಮನೇಲಿ ಕೂತಿರೋದ್ರಿಂದ ಒಂದು. ಇನ್ನೊಂದು ಬೆಂಕಿ ಅವಘಡಗಳು ಜಾಸ್ತಿ, ಏಕೆಂದರೆ ಕುಜ ಫೈರ್, ರಾಹು ಬೇರೆ ಕೂತಿದ್ದಾನೆ. 12ನೇ ಮನೆ ವೇದ ಸ್ಥಾನ, ತುಂಬಾ ನಷ್ಟ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಬೆಂಕಿ ಅವಘಡಗಳಿಂದ. ಹಾಗೆ ವಿದ್ಯುತ್ ಸಂಬಂಧಿತ ಶಾರ್ಟ್ ಸರ್ಕ್ಯೂಟ್ಸ್ ಅಂತ ಕರಿತೀವಿ. ಶಾರ್ಟ್ ಸರ್ಕ್ಯೂಟ್ ಆಗಿ ತುಂಬಾ ವಿದ್ಯುತ್ತಿಂದ ಅಪಾಯ ಆಗ್ತಕ್ಕಂಥದ್ದು, ತುಂಬ ಜನರ ಸಾವಾಗ್ತಕ್ಕಂಥದ್ದು, ಅಥವಾ ನೆಗೆಟಿವ್ ಅಂತ ಕರಿತೀವಿ, ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಸಮಸ್ಯೆ ಆಗಿ ಸ್ವಲ್ಪ ಹಾನಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇನ್ಸಿಡೆಂಟ್ ತೋರಿಸ್ತಾ ಇದೆ. ಮಿಷಿನ್ ರಿಲೇಟೆಡ್ ಫೈರ್, ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ತುಂಬ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ 12ನೇ ಮನೆ ಕುಜ ರಾಹು. ಮತ್ತು ಕುಜ 12ನೇ ಮನೆಯಲ್ಲಿರೋದ್ರಿಂದ ಸೇನೆ ಮತ್ತು ರಕ್ಷಣಾ ವ್ಯವಸ್ಥೆ ಅಂತ ಕರಿತೀವಿ. ತುಂಬಾ ಇನ್ವೆಸ್ಟ್ಮೆಂಟ್ ತೋರಿಸ್ತಾ ಇದೆ. ಸರ್ಕಾರದ ಖರ್ಚು ಸೇನೆಗೋಸ್ಕರ ಹೆಚ್ಚು ಸ್ಪೆಂಡ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಮತ್ತು ಕೆಲವೊಂದು ಆಪ್ರೇಷನ್ಸ್ಗಳು ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೇನೆ ಯುದ್ಧದ ರಿಲೇಟೆಡ್ ಒಂದು ಆಪ್ರೇಷನ್ಸ್, ಹಾಗೆ ಸೀಕ್ರೆಟ್ ಆಪ್ರೇಷನ್ಸು ನಡೀತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ. ಅಡ್ವಾನ್ಸ್ಡ್ ವೆಪನ್ನು ಡೆವಲಪ್ಮೆಂಟ್ ಆಗುತ್ತೆ. ಒಂದು ಹೊಸ ವೆಪನ್ ಬರ್ತಕ್ಕಂಥದ್ದು ಇಂಡಿಯಾಕ್ಕೆ, ಅದು ಯುದ್ಧ ಮಾಡೋಕ್ಕಾಗಿರ್ಬೋದು, ಮತ್ತೊಂದು ಯೂಸ್ಗಾಗಿರ್ಬೋದು, ವೆಪನ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಕುಜರಾಹು ಒಟ್ಟಿಗೆ ಇರೋದ್ರಿಂದ ಎಲೆಕ್ಟ್ರಿಕಲ್ ಎಕ್ಸ್ಪೋಜನ್ಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಜ್ಯುವೆಲರಿ, ಗೋಲ್ಡ್ ಆ್ಯಂಡ್ ಸಿಲ್ವರ್ ರೇಟು 2ನೇ ಅಧಿಪತಿ 12ರಲ್ಲಿ ಕೂತಿರೋದ್ರಿಂದ ಒಂದು ಡಿಕ್ರೀಸ್ ಆಗುತ್ತೆ, ಕಡಿಮೆ ಆಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ನಾವು ಪ್ರಮುಖ ಗ್ರಹಗಳನ್ನ ನೋಡ್ತೀವಿ, ಗುರು, ಇನ್ನೊಂದು ಶುಕ್ರ, ಯಾಕೆಂದರೆ ಕಾರಕ ಗ್ರಹಗಳು, ಇನ್ನೊಂದು 2ನೇ ಮನೆ.
ಗುರು ಮತ್ತು ಶುಕ್ರ ಕೇಂದ್ರದಲ್ಲಿರೋದ್ರಿಂದ ಸಿಲ್ವರ್ ಆ್ಯಂಡ್ ಗೋಲ್ಡ್ ರೇಟ್ ವಿಪರೀತಕ್ಕೆ ಹೋಗ್ತಕ್ಕಂಥ ತೋರಿಸ್ತದೆ. ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸಡನ್ನಾಗಿ ಡೌನ್ ಕೂಡ ಆಗ್ತಿರುತ್ತೆ. ಎರಡನೇ ಅಧಿಪತಿ 12ರಲ್ಲಿರೋದ್ರಿಂದ ಒಟ್ಟು ಚಿನ್ನ ಆಭರಣಗಳಲ್ಲಿ ಏರಿಳಿತ ಇರುತ್ತೆ, ಬಟ್ ಜಾಸ್ತಿ ಆಗೇ ಆಗುತ್ತೆ ರೇಟ್. ಹಾಗೆ ಈ ಜ್ಯುವೆಲರಿಲಿ ಫಾರಿನ್ ಜ್ಯುವೆಲರಿ ತುಂಬ ಪಾಪ್ಯುಲಾರಿಟಿ ಪಡಿತಕ್ಕಂಥ ತೋರಿಸ್ತಾ ಇದೆ. ತುಂಬಾ ಬೈ ಮಾಡ್ತಾರೆ ಜನ ಜ್ಯುವೆಲರಿನ ಈ ವರ್ಷದಲ್ಲಿ. ಅದು ಇಂಡಿಯಾದಲ್ಲಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಬಟ್ ಪಾಪ್ಯುಲಾರಿಟಿ ಪಡಿತಕ್ಕಂಥದ್ದೆಲ್ಲ ಡಿಸೈನ್ಸ್ ಎಲ್ಲ ಫಾರಿನ್. ಇಷ್ಟು ಎರಡನೇ ಮನೆ. ನೆಕ್ಸ್ಟು ಮೂರನೇ ಮನೆಗೆ ಹೋಗೋಣ. ಮೂರನೇ ಅಧಿಪತಿ ಆಗಿರತಕ್ಕಂಥ ಶುಕ್ರ ಲಗ್ನದಲ್ಲಿ ಕೂತಿದೆ, ಜೊತೆಗೆ 8ನೇ ಅಧಿಪತಿ ಆಗಿರತಕ್ಕಂಥದ್ದು ಲಗ್ನದಲ್ಲಿ 4 ಗ್ರಹಗಳಿರ್ತಕ್ಕಂಥದ್ದು. ಏನಾಗುತ್ತೆ ನೋಡೋಣ. ತುಂಬ ಯೂಟ್ಯೂಬ್ ಚಾನಲ್ಸು ಸೆಲ್ಫ್ ಬ್ರ್ಯಾಂಡಿಂಗ್ ಆ್ಯಂಡ್ ಪಬ್ಲಿಸಿಟಿ ಯೋಗ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಅಂದರೆ ಸಿಕ್ಕಾಬಟ್ಟೆ ಯೂಟ್ಯೂಬ್ ಚಾನಲ್ಲು ಈ ವರ್ಷದಲ್ಲಿ ಗ್ರೋತ್ ಆಗ್ತವೆ. ಸೆಲ್ಫ್ ಬ್ರ್ಯಾಂಡಿಂಗ್ನ ಜಾಸ್ತಿ ಮಾಡ್ಕೋತವೆ. ಆ ಒಂದು ಚಾನಲ್ ನೇಮ್ನ ಎಲ್ಲರೂ ನೆನ್ಪಿಟ್ಕೋಬೇಕು. ಆ ರೀತಿ ಸೆಲ್ಫ್ ಬ್ರ್ಯಾಂಡ್ನ ಮಾಡ್ತಕ್ಕಂಥದ್ದು ಯೂಟ್ಯೂಬರ್ಸು ಈ ವರ್ಷ ತೋರಿಸ್ತಾ ಇದೆ. ತುಂಬ ಚೆನ್ನಾಗೂ ಕೂಡ ಇದೆ ಯೂಟ್ಯೂಬರ್ಸ್ಗೆ. ಹಾಗೆ 8ನೇ ಅಧಿಪತಿನೂ ಕೂಡ ಶುಕ್ರ ಆಗಿರೋದ್ರಿಂದ ಅಸ್ಟ್ರಾಲಜಿ ವೀಡಿಯೋಸು ತುಂಬ ಪಾಪ್ಯುಲರ್ ಆಗ್ತಕ್ಕಂಥದ್ದು, ಜನರು ತುಂಬ ಯೂಟ್ಯೂಬ್ನ ಯೂಸ್ ಮಾಡ್ತಕ್ಕಂಥದ್ದು. ಅಸ್ಟ್ರಾಲಜಿ ವೀಡಿಯೋಸು, ಮೋಟಿವೇಶನ್ನು ವೀಡಿಯೋಸು ತುಂಬ ಪಾಪ್ಯುಲಾರಿಟಿ ಪಡಿತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ. ಯೂಟ್ಯೂಬರ್ಸ್ಗೆ ಮತ್ತು ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ಕಲ್ಲಿರ್ತಕ್ಕಂಥವ್ರಿಗೆ ಸಬ್ಸ್ಕ್ರೈಬರ್ಸು ಸಿಕ್ಕಾಬಟ್ಟೆ ಇನ್ಕ್ರೀಸ್ ಆಗ್ತಾರೆ. ಯಾರಿಗೆ ಯೋಗ ಇದೆ ಅವ್ರು ಆಗ್ತಾರೆ ಅಂತ. ಬಟ್ ಈ ವರ್ಷದಲ್ಲಿ ಮೇನ್ ಇವೆಂಟ್ಸ್ ಇದೆಲ್ಲ. ಯೂಟ್ಯೂಬಲ್ಲಿ ಈಡನ್ ಟ್ರುತ್ ವೀಡಿಯೋಸು ತುಂಬ ವೈರಲ್ ಆಗುತ್ತೆ. ಹೊಸ ಯೂಟ್ಯೂಬ್ ಕ್ರಿಯೇಟರ್ ಹುಟ್ಕೋತಾರೆ. ತುಂಬ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳಲ್ಲೂ ಯೂಟ್ಯೂಬಲ್ಲಿ ಬಂದು ಸಿಕ್ಕಾಬಟ್ಟೆ ನೇಮ್ ಆ್ಯಂಡ್ ಫೇಮ್ ಆಗೋಗ್ಬಿಡ್ತದೆ. ಸಿಕ್ಕಾಬಟ್ಟೆ ರಿವೀಲ್ ಆಗಿ ಜನಗಳು ಅಟೆನ್ಷನ್ ಪಡಿತಕ್ಕಂಥದ್ದು ಕೆಲವೊಂದು ಯೂಟ್ಯೂಬ್ ವೀಡಿಯೋಸು ತುಂಬ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ರಹಸ್ಯ ವೀಡಿಯೋ. ಹಾಗೆ ಟ್ರಾಫಿಕ್ ವಿಚಾರಕ್ಕೆ ಬರೋಣ. ಟ್ರಾಫಿಕ್ಕಲ್ಲಿ ವೆಹಿಕಲ್ ಯೂಸೇಜು ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ತುಂಬಾ ಗಲಾಟೆಗಳು, ಕಿರಿಕಿರಿಗಳು ಆ ಟ್ರಾಫಿಕ್ ವಿಚಾರದಲ್ಲಿ, ಕಸಿಬಿಸಿಗಳು ಜಾಸ್ತಿ ಆಗುತ್ತೆ. ಹಾಗೆ ಶುಕ್ರ ವೆಹಿಕಲ್ಗೆ ಕಾರಕ ಆಗಿರೋದ್ರಿಂದ ಲಕ್ಸುರಿ ವೆಹಿಕಲ್ಸು ಪಾಪ್ಯುಲಾರಿಟಿನ ಪಡಿತಕ್ಕಂಥದ್ದು ತೋರಿಸುತ್ತೆ. ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಬುಕ್ಸು 3ನೇ ಮನೆ. ಸಿಕ್ಕಾಬಟ್ಟೆ ಬುಕ್ಸು ಪಬ್ಲಿಕೇಶನ್ ಮುಖಾಂತರ ಇನ್ಕ್ರೀಸ್ ಆಗುತ್ತೆ. ಅಂದರೆ ಬಿಡುಗಡೆ ಆಗ್ತಕ್ಕಂಥದ್ದು, ಅದು ಅಸ್ಟ್ರಾಲಜಿ ಬುಕ್ಸ್ ಆಗಿರ್ಬೋದು, ಮೋಟಿವೇಶನ್ಸ್ ಬುಕ್ ಆಗಿರ್ಬೋದು, ಪಬ್ಲಿಕೇಶನ್ ಮೂಲಕ ಜನರಿಗೆ ತಲುಪ್ತಕ್ಕಂಥದ್ದು ಈ ವರ್ಷದಲ್ಲಿ ರಿಜಿಸ್ಟರ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. 3ನೇ ಅಧಿಪತಿ ಹಾಗೆ 8ನೇ ಅಧಿಪತಿ ಶುಕ್ರನೇ ಆಗಿರೋದ್ರಿಂದ ಲಗ್ನದಲ್ಲಿ 12ನೇ ಅಧಿಪತಿ ಜೊತೆ ಕೂತಿದ್ದಾನೆ, 6ನೇ ಅಧಿಪತಿ ಜೊತೆ ಕೂತಿದ್ದಾನೆ. ಬಾರ್ಡರ್ ಕ್ಲ್ಯಾಶು ಫಿಕ್ಸು, ಸ್ವಲ್ಪ ಹೆಚ್ಚು ಪಬ್ಲಿಕ್ ಅಟೆನ್ಷನ್ ಪಡಿತಕ್ಕಂಥದ್ದು. ಬಾರ್ಡರ್ ಕ್ಲ್ಯಾಶು ತುಂಬಾ ಕಿರಿಕ್ ಬರ್ತಕ್ಕಂಥದ್ದು. ಬಾರ್ಡರಲ್ಲಿ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶಿಂದ ಬಾರ್ಡರ್ ಅಂದರೆ ಸ್ವಲ್ಪ ಹೆಚ್ಚಾಗಿ ಡೇಂಜರ್ ಸಿಚುವೇಶನ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಟ್ ನಮ್ಮ ಯೋಧರು ಸಾಲ್ವ್ ಮಾಡ್ತಾರೆ. 3ನೇ ಮನೆ ವಾಸಸ್ಥಳ ಬದಲಾವಣೆ ಮನೆ ಅಂತ ಕರಿತೀವಿ. ಅದು ಲಗ್ನದಲ್ಲಿ ಕೂತ್ಕೊಂಡು ಜನರ ಮೈಂಡ್ ಸೆಟ್ಟಲ್ಲಿ ಸಿಟಿ ಶಿಫ್ಟಿಂಗ್ ಜಾಸ್ತಿ ಆಗುತ್ತೆ. ಹಳ್ಳಿಲಿರೋರೆಲ್ಲ ಉದ್ಯೋಗಕ್ಕೋಸ್ಕರನೋ ಬಿಸ್ನೆಸ್ಗೋಸ್ಕರನೋ ಯಾವುದೋ ಒಂದು ರೀಸನ್ನಿಂದ ಸಿಟಿಗೆ ಶಿಫ್ಟ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಸೇಫ್ ಲೈವಿಂಗು, ಆರಾಮಾಗಿರ್ತಕ್ಕಂಥದ್ದು ಇದೇ ಇಂಪಾರ್ಟೆಂಟು, ಸಿಟಿಲಿರೋದೇ ಇಂಪಾರ್ಟೆಂಟು ಅಂತ ಜನಗಳ ಮೈಂಡ್ ಸೆಟ್ಟಲ್ಲಿ ಇದು ಜಾಸ್ತಿಯಾಗಿ ಯಾರು ಉದ್ಯೋಗ ಮಾಡ್ತಾರೆ ಅವ್ರು ಹೆಚ್ಚಾಗಿ ಹೋಗ್ತಕ್ಕಂಥದ್ದು. ಈ ವರ್ಷದಲ್ಲೇ ಮೇನ್ ಇವೆಂಟ್ ಇದೆಲ್ಲ ತುಂಬ ಜನ ಹೋಗ್ತಾರೆ ಸಿಟಿಗೆ. ಹಾಗೆ ಇಲ್ಲಿ ಶುಕ್ರ ವುಮೆನ್ಗೆ ಕಾರಕ. ವುಮೆನ್ ಅಚೀವ್ಮೆಂಟು ತುಂಬ ಪಾಪ್ಯುಲಾರಿಟಿ ಪಡಿತಕ್ಕಂಥದ್ದು ತೋರಿಸ್ತಾ ಇದೆ. ತುಂಬ ಅವಾರ್ಡ್ಸ್ ಹೆಚ್ಚಾಗುತ್ತೆ. ತುಂಬ ಪಬ್ಲಿಕ್ ಅಟೆನ್ಷನ್ ಪಡಿತಕ್ಕಂಥದ್ದು ವುಮೆನ್ಸು ಹೆಚ್ಚಾಗಿ ತೋರಿಸ್ತಾ ಇದೆ. ಜನರ ಒಲವು ಫ್ಯಾಷನ್ ಕಡೆ ಹೋಗ್ತಕ್ಕಂಥದ್ದು ಈ ವರ್ಷದಲ್ಲಿ. ಏಕೆಂದರೆ ಲಗ್ನದಲ್ಲೇ ಶುಕ್ರ. ಫುಲ್ಲು ಎಂಜಾಯ್ಮೆಂಟು, ಹೊಸ ಡ್ರೆಸ್ ಸ್ಟೈಲ್ ಹೆಚ್ಚಾಗಿ ಬರುತ್ತೆ. ಮುಂಚೆ ನೋಡೇ ಇರಲ್ಲ ಡ್ರೆಸ್ ಸ್ಟೈಲ್. ತುಂಬ ಡಿಫ್ರೆಂಟಾಗಿ ಸ್ಟೈಲ್ಗಳನ್ನ ಮಾಡ್ತಕ್ಕಂಥದ್ದು. ಜನಗಳಲ್ಲಿ ಫ್ಯಾಷನ್ ಬಗ್ಗೆ ಹೆಚ್ಚಾಗುತ್ತೆ. ಹೊಸ ಬಟ್ಟೆಗಳನ್ನ ಯೂಸ್ ಮಾಡ್ತಾರೆ. ಶುಕ್ರ ವೆಹಿಕಲ್ಗೆ ಕಾರಕ, 8ನೇ ಅಧಿಪತಿ ಆಗಿರೋದ್ರಿಂದ ಇಲ್ಲಿ ವೆಹಿಕಲ್ ಬ್ರೇಕ್ ಡೌನ್ ಆಗ್ತಕ್ಕಂಥದ್ದು, ಟ್ರಾನ್ಸ್ಪೋರ್ಟ್ ಇನ್ಸಿಡೆಂಟ್, ನ್ಯೂಸ್, ಪಬ್ಲಿಕ್ ಅಟೆನ್ಷನ್ ಪಡಿತಕ್ಕಂಥದ್ದು ಮೀಡಿಯಾದಲ್ಲಿ ಹೆಚ್ಚಾಗಿ ತೋರಿಸ್ತಾ ಇದೆ. ತುಂಬ ಸಮಸ್ಯೆ ಆಗುತ್ತೆ ಬ್ರೇಕ್ ಡೌನ್ ಆಗಿ ವೆಹಿಕಲ್ ರಿಲೇಟೆಡ್. ಇಷ್ಟು 3ನೇ ಮನೆ. ನೆಕ್ಸ್ಟು 4ನೇ ಮನೆಗೆ ಹೋಗೋಣ.
4ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 12ನೇ ಮನೆಗೆ ಹೋಗಿ ಕೂತಿದ್ದಾನೆ. ಜೊತೆಗೆ ರಾಹು ಕುಜ ಇರತಕ್ಕಂಥದ್ದು. ಸ್ವಲ್ಪ 4 ವಾಹನಗಳು, ಹೋಟೆಲ್ಗಳು, ಫಾರೆಸ್ಟ್ಗಳು ಬೆಂಕಿಗೆ ಆಹುತಿ ಆಗ್ತಕ್ಕಂಥದ್ದು ತೋರಿಸುತ್ತೆ. ಸುಮಾರು ಹೋಟೆಲ್ಸು ಬೆಂಕಿಯಿಂದ ಉರಿದೋಗ್ತಕ್ಕಂಥದ್ದು. ಏಕೆಂದರೆ ಕುಜ ಜೊತೆಗಿರತಕ್ಕಂಥದ್ದು ರಾಹು. 4ನೇ ಮನೆಯಲ್ಲಿ ಗುರು ಇರೋದ್ರಿಂದ ಬೆಳೆ ಉತ್ಪಾದನೆ ಅಂತ ನೋಡಿದಾಗ ಬೆಳೆ ತುಂಬ ಚೆನ್ನಾಗಾಗುತ್ತೆ. ಅಗ್ರಿಕಲ್ಚರ್, ಕೃಷಿ. ಹಾಗೆ 4ನೇ ಅಧಿಪತಿ 12ಕ್ಕೆ ಹೋಗಿರೋದ್ರಿಂದ ಸಡನ್ ಲಾಸು. ಅಪ್ ಇರುತ್ತೆ, ಒಂದ್ಸಲ ಡೌನ್ ಇರುತ್ತೆ, ಅಪ್ ಇರುತ್ತೆ, ಡೌನ್ ಇರುತ್ತೆ. ಈ ರೀತಿ ಹೆಚ್ಚಾಗಿ ತೋರಿಸ್ತಾ ಇದೆ. ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಗುತ್ತೆ. ಫಾರಿನ್ ಅಗ್ರಿಕಲ್ಚರ್ ರಿಲೇಷನ್ ಇನ್ಕ್ರೀಸ್ ಆಗುತ್ತೆ. ಅವ್ರಿಗೂ ನಮಗೂ ಎಕ್ಸ್ಪೋರ್ಟ್ ಇನ್ಪೋರ್ಟ್ ತುಂಬ ಚೆನ್ನಾಗಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬುಧ ಇಲ್ಲಿ ರಾಹು ಜೊತೆ ಕೂತಿರೋದ್ರಿಂದ ಕುಂಭರಾಶಿನಲ್ಲಿ ಮಾಡ್ರನ್ ಮಿಷಿನರಿ ಯೂಸ್ ಜಾಸ್ತಿ ಆಗುತ್ತೆ. ಇಂಡಿಯಾದಲ್ಲಿ ಯಾವುದೋ ಫಾರಿನಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಆ ಮಿಷಿನ್ನ ಯೂಸ್ ಮಾಡಿ ಬೆಳೆಗೆ ಯೂಸ್ ಮಾಡ್ತಕ್ಕಂಥದ್ದು ಅಥವಾ ಒಂದು ಕೆಲಸಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಲ್ಯಾಂಡು ಮತ್ತು ಹೌಸಿಂಗ್ ಬಗ್ಗೆ ದೊಡ್ಡ ನ್ಯೂಸ್ ಆಗುತ್ತೆ ಮೀಡಿಯಾದಲ್ಲಿ. ಪಬ್ಲಿಕ್ ಅಟೆನ್ಷನ್ ಪಡಿತಕ್ಕಂಥದ್ದು. ಆ ಲ್ಯಾಂಡ್ ಪ್ರಾಬ್ಲಮ್ಮು, ಈ ಪ್ರಾಪರ್ಟಿ ಪ್ರಾಬ್ಲಮ್ಮು, ಈ ಮನೆ ಪ್ರಾಬ್ಲಮ್ಮು, ಈ ರೀತಿ ಪ್ರಾಬ್ಲಮ್ ದೊಡ್ಡ ಮಟ್ಟದಲ್ಲಿ ಜನರ ಚರ್ಚೆಗೆ ಪಬ್ಲಿಕ್ಕಲ್ಲಿ ಡಿಸ್ಕಷನ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಮತ್ತು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಲ್ಯಾಂಡ್ ಡೆವಲಪ್ಮೆಂಟ್ ಹೆಚ್ಚಾಗುತ್ತೆ. ಹೌಸಿಂಗ್ ಪ್ರಾಜೆಕ್ಟ್ ತುಂಬ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. 4ನೇ ಅಧಿಪತಿ ರಾಹು ಜೊತೆ ಕೂತಿರೋದ್ರಿಂದ ಫಾರಿನ್ ಇನ್ವೆಸ್ಟ್ಮೆಂಟ್ ಅಥವಾ ಫಾರಿನಲ್ಲಿ ರಿಯಲ್ ಎಸ್ಟೇಟ್ ಯಾರ್ಯಾರು ಮಾಡ್ತೀರಾ ಅದೃಷ್ಟ ಜಾಸ್ತಿ. ಇನ್ಕ್ರೀಸ್ ಕೂಡ ಆಗುತ್ತೆ. ಪ್ರಾಪರ್ಟಿ ಪ್ರೈಸು ಅಪ್ಸು ಡೌನ್ ಆಗ್ತಿರುತ್ತೆ. ಒಂದು ಸಲ ಡಿಮ್ಯಾಂಡ್ಗೆ ಹೋಗುತ್ತೆ, ಇನ್ನೊಂದು ಸಲ ಟುಬುಕ್ ಅಂತ ಬಿದ್ದೋಗುತ್ತೆ ಕೆಳಗಡೆ. ಯಾಕೆಂದರೆ ರಾಹು ಇರೋದ್ರಿಂದ ಅಪ್ಪು ಡೌನು. 4ನೇ ಅಧಿಪತಿ 12ರಲ್ಲಿ ಕೂತಿದೆ. 4ನೇ ಮನೇಲಿ ಗುರು ಕೂತಿದೆ. ಗುರು ಎಕ್ಸ್ಪ್ಯಾನ್ಷನ್ ಮಾಡ್ತಕ್ಕಂಥ ಗ್ರಹ, ರೇಟ್ನ ಜಾಸ್ತಿ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಸಡನ್ನಾಗಿ ಮತ್ತೆ ಡೌನ್ ಕೂಡ ಆಗುತ್ತೆ. 4ನೇ ಮನೆಯನ್ನು ನಾವು ಸ್ಲಮ್ ಮನೆ ಅಂತ ಕರಿತೀವಿ. ಸೊ ಇಲ್ಲಿ ಸ್ಲಮ್ ಏರಿಯಾಗಳಲ್ಲಿ ಮನೆಗಳಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಪಬ್ಲಿಕ್ಗೆ ಇದು ಸಮಸ್ಯೆ ಥರ ಕಂಡು ಗೌರ್ಮೆಂಟ್ ರಿಲೇಟೆಡು ಶೇಮ್ಸ್ ಜಾಸ್ತಿ ಆಗ್ತಕ್ಕಂಥದ್ದು. ಗೌರ್ಮೆಂಟ್ ಅವ್ರಿಗೆ ನೀವು ಇದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು, ಇವ್ರ ಕಷ್ಟನೇ ಬೀಳ್ತಾ ಇರಬೇಕಾ, ಸ್ವಲ್ಪ ಚೇಂಜಸ್ ಮಾಡೋದು ಬೇಡವಾ, ಈ ರೀತಿ ಡಿಸ್ಕಷನ್ ಹೆಚ್ಚಾಗುತ್ತೆ ಪಬ್ಲಿಕ್ಕಲ್ಲಿ. ಹಾಗೆ ಸ್ಲಮ್ಮು ರೆಸಿಡೆನ್ಷಿಯಲ್ಲು ಶಿಫ್ಟ್ ಆಗಿರ್ತಕ್ಕಂಥದ್ದು. ಆ ಒಂದು ಪ್ರದೇಶದಿಂದ ಇನ್ನೊಂದು ಕಡೆ ಶಿಫ್ಟ್ ಆಗ್ತಕ್ಕಂಥದ್ದು ಸ್ಲಮ್ ಏರಿಯಾ ಡೆವಲಪ್ಮೆಂಟು ಗೌರ್ಮೆಂಟ್ ಫೋಕಸ್ ಮಾಡಿ ಅವರಿಗೆ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ ಈ ವರ್ಷದಲ್ಲಿ. ಹಾಗೆ ವೆದರ್ ಕಂಡೀಷನ್ನು 4ನೇ ಮನೇಲಿ ಗುರು ಉತ್ತಮ ಮಳೆ ಕೊಡ್ತಾನೆ. ಹಾಗೆ 4ನೇ ಅಧಿಪತಿ ಬುಧ ಹೋಗಿ 12 ಸ್ವಲ್ಪ ಸಮಸ್ಯೆ ಸ್ಥಾನದಲ್ಲಿ ಕೂತಿದ್ದಾನೆ. ರಾಹು ಜೊತೆ ಕೂತಿದ್ದಾನೆ. ಸಿಕ್ಕಾಬಟ್ಟೆ ರೈನು. ಕೆಲವೊಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಕೊಚ್ಕೊಂಡು ಹೊಂಟೋಗುತ್ತೆ. ಕೆಲವೊಂದು ಪ್ರದೇಶದಲ್ಲಿ ಮಳೆನೇ ಇರಲ್ಲ, ಸಮಸ್ಯೆ ಉಂಟಾಗುತ್ತೆ. ರಾಹು ಇದ್ದಾಗ ಹೆವಿ ರೈನ್ ಬಂದು ವೆಟ್ಟಾಗಿ ಸಮಸ್ಯೆಗಳೇ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆದರೆ ಗುರು 4ನೇ ಮನೇಲಿ ಕೂತಿರೋದ್ರಿಂದ ಎಷ್ಟೇ ಸಮಸ್ಯೆ ಆದರೂ, ಎಷ್ಟೇ ಪ್ರವಾಹಗಳಾದರೂ ಕಾಪಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಏಕೆಂದರೆ ಗುರು ಕಾಪಾಡ್ತಕ್ಕಂಥ ಗ್ರಹ. ಹಾಗೆ ಲ್ಯಾಂಡ್ ಸ್ಲೈಡ್ ತೋರಿಸ್ತಾ ಇದೆ. 4ನೇ ಅಧಿಪತಿ ಹೋಗಿ 12ನೇ ಮನೇಲಿ ಕೂತಿರ್ತಕ್ಕಂಥದ್ದು. ವೇದ ಸ್ಥಾನ, ಬೆಟ್ಟ ಗುಡ್ಡ ಎಲ್ಲಿದೆ ಸಾಯಿಲ್ ಅಲ್ಲೆಲ್ಲ ಭೂಕುಸಿತ ಹೆಚ್ಚಾಗ್ತಕ್ಕಂಥದ್ದು, ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು ನೀಟಾಗಿ ತೋರಿಸ್ತಾ ಇದೆ. ಗುರು 4ನೇ ಮನೆಯಲ್ಲಿರೋದ್ರಿಂದ ಲಾರ್ಜ್ ಸ್ಕೇಲ್ ಡಿಸ್ಟ್ರಕ್ಷನ್ ಆಗಲ್ಲ. ಹಾಗೆ 4ನೇ ಮನೆ ಫಾರೆಸ್ಟ್ ಅಂತ ಕರಿತೀವಿ. ಹೋಗಿ 12ನೇ ಮನೇಲಿ ಕೂತಿದೆ ರಾಹು ಜೊತೆ. ಕುಜ ರಾಹು ಒಟ್ಟಿಗಿದ್ರೆ ಫಾರೆಸ್ಟ್ ಫೈರ್ ಇನ್ಸಿಡೆಂಟು ನ್ಯೂಸ್ ಆಗುತ್ತೆ. ಸ್ವಲ್ಪ ಫಾರೆಸ್ಟು ಬೆಂಕಿ ಅನಾಹುತಕ್ಕೆ ಒಳಗಾಗಿ ಸಮಸ್ಯೆ ಒಳಗಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ನ್ಯೂ ಪ್ಲ್ಯಾಂಟ್ ಅಥವಾ ಒಂದು ಹೊಸ ಫಾರೆಸ್ಟು ಇನ್ಕ್ರೀಸ್ ಆಗ್ತಕ್ಕಂಥದ್ದು ಅಥವಾ ಡೆವಲಪ್ ಆಗ್ತಕ್ಕಂಥದ್ದು ಸರ್ಕಾರದಿಂದ ಹೆಚ್ಚಾಗಿ ತೋರಿಸ್ತಾ ಇದೆ. ಹೊಸ ಒಂದು ಫಾರೆಸ್ಟ್ನ ಸೃಷ್ಟಿ ಮಾಡ್ತಾರೆ ಗೌರ್ಮೆಂಟು. ಎಜುಕೇಷನ್ ವಿಚಾರಕ್ಕೆ ಬರೋಣ. ಎಜುಕೇಷನ್ ವಿಚಾರ 4ನೇ ಮನೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಫಾರಿನ್ ಎಜುಕೇಷನ್ ಆಪರ್ಚುನಿಟೀಸ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ಜನಗಳೆಲ್ಲ ಫಾರಿನ್ಗೆ ಹೋಗಿ ನಾವು ಎಜುಕೇಷನ್ ಮಾಡ್ತೀವಿ, ಅಲ್ಲಿ ಆಪರ್ಚುನಿಟಿ ನಮಗೆ ಸಿಗ್ತಾ ಇದೆ, ತುಂಬ ಚೆನ್ನಾಗಿ ಎಜುಕೇಷನ್ ನಾವು ಮಾಡ್ಬೋದು ಅಂತ ಫಾರಿನಿಗೆ ತೆರಳತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಸ್ಟೂಡೆಂಟ್ಸ್ ಈ ವರ್ಷದಲ್ಲಿ ಒಂದು ನ್ಯೂ ಕಾಲೇಜ್, ಒಂದು ಹೊಸ ಕನ್ಸ್ಟ್ರಕ್ಷನ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಒಂದು ಹೊಸ ಕಾಲೇಜ್ ಆರ್ ಇನ್ಸ್ಟಿಟ್ಯೂಷನ್ಸ್ ಕನ್ಸ್ಟ್ರಕ್ಷನ್ ಆಗ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ.
ಇಷ್ಟು 4ನೇ ಮನೆ. ನೆಕ್ಸ್ಟು 5ನೇ ಮನೆಗೆ ಹೋಗೋಣ. 5ನೇ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಲಗ್ನದಲ್ಲಿ ಕೂತಿದೆ. ಜೊತೆಗೆ 6ನೇ ಅಧಿಪತಿ ಸೂರ್ಯ, ಶುಕ್ರ, ಶನಿ, ಪ್ರತಿಯೊಂದು ಗ್ರಹನೂ ಇರತಕ್ಕಂಥದ್ದು. ಟೋಟಲ್ 4 ಗ್ರಹ ಕಂಬೈನ್ ಮಾಡಿ ನೋಡೋಣ ಏನು ಬರುತ್ತೆ. ಈ ವರ್ಷದಲ್ಲಿ ಗೌರ್ಮೆಂಟ್ ಕಡೆಯಿಂದ ಚೈಲ್ಡ್ ಡೆವಲಪ್ಮೆಂಟ್ ಪಾಲಿಸೀಸ್ ಹೆಚ್ಚಾಗಿ ಬರುತ್ತೆ. ಮಕ್ಕಳಿಗೋಸ್ಕರ ಒಂದು ಹೊಸ ಟರ್ಮ್ ತಗೊಬರ್ತಾರೆ, ಹೊಸ ಟರ್ಮ್ಸ್ ಎಜುಕೇಷನ್ಗೋಸ್ಕರ. ಹಾಗೆ ಚಿಲ್ಡ್ರನ್ ಟ್ಯಾಲೆಂಟ್ಸು ವಿಪರೀತ ಜಾಸ್ತಿ ಆಗುತ್ತೆ. ಮುಂಚೆ ಎಲ್ಲ ಟೀಚರ್ಸ್ ಹೇಳ್ತಾ ಇರ್ತಾರೆ, ಈ ಮಕ್ಕಳು ಓದೋದೇ ಇಲ್ಲ, ಪೋಲಿ ಬಿದ್ದಾವೆ, ಒಂಚೂರು ಬುದ್ಧಿನೇ ಇಲ್ಲ, ಟ್ಯಾಲೆಂಟೇ ಇಲ್ಲ. ಈ ವರ್ಷದಲ್ಲಿ ಮಕ್ಕಳ ಟ್ಯಾಲೆಂಟ್ ನೋಡಿ ಟೀಚರ್ಸ್ಗೆಲ್ಲ ಖುಷಿ ಆಗುತ್ತೆ. ಆ ರೀತಿ ಬುದ್ಧಿ ಬೆಳವಣಿಗೆ, ಒಂದು ಜ್ಞಾನದ ಬೆಳವಣಿಗೆ ಹೆಚ್ಚಾಗಿ ತೋರಿಸ್ತಾ ಇದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, IT ಡೆವಲಪ್ಮೆಂಟ್ಸ್ ತುಂಬಾ ಜಾಸ್ತಿ ಆಗ್ತಕ್ಕಂಥದ್ದು, ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ನ್ಯೂ ಇನ್ವೆನ್ಷನ್ ಸಾಧ್ಯತೆ ಚಂದ್ರ ಇರೋದ್ರಿಂದ ಲಗ್ನದಲ್ಲಿ IT ಬೇಸಸ್ಸಲ್ಲಿ, ಸೈನ್ಸ್ ಟೆಕ್ನಾಲಜಿನಲ್ಲಿ ನ್ಯೂ ಇನ್ವೆನ್ಷನ್ಸ್. ಅದರಲ್ಲಿ ಸ್ಪೇಸಲ್ಲಿ ಹೆಚ್ಚಾಗಿ ನ್ಯೂ ಇನ್ವೆನ್ಷನ್ ಅಡ್ವಾನ್ಸ್ಡ್ ಆಗಿ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು, ರಿಸರ್ಚ್ ಮಾಡ್ತಕ್ಕಂಥದ್ದು, ತುಂಬ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ ಎಂಟರ್ಟೈನ್ಮೆಂಟು, ಫಿಲ್ಮ್ ಇಂಡಸ್ಟ್ರಿ ಸಿಕ್ಕಾಪಟ್ಟೆ ಗ್ರೋತ್ ಆಗುತ್ತೆ ಈ ವರ್ಷದಲ್ಲಿ ಲಗ್ನದಲ್ಲೇ ಚಂದ್ರ. ಹಾಗೆ 5ನೇ ಮನೆ ಆ್ಯಕ್ಟರ್ಸ್ ಅಂತ ಕರಿತೀವಿ, ಲಗ್ನದಲ್ಲಿ ಕೂತ್ಕೊಂಡಿದೆ. ಹೊಸ ಆ್ಯಕ್ಟರ್ಸ್ ಬರ್ತಾರೆ ಈ ವರ್ಷದಲ್ಲಿ, ಬಿಗ್ ಫೇಮಸ್ ಆಗೋಗ್ಬಿಡ್ತಾರೆ. ಕ್ರಿಯೇಟಿಂಗ್ ಆ್ಯಕ್ಟಿವಿಟಿ, ಆ್ಯಕ್ಟಿಂಗು, ಡ್ಯಾನ್ಸಿಂಗು ಎಮರ್ಜ್ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಪಾಪ್ಯುಲಾರಿಟಿ, ಹೊಸ ನಟರಿಗೆ ಜಾಸ್ತಿ ಆಗುತ್ತೆ. ಸಡನ್ ಫೇಮಸ್ ಆಗ್ತಕ್ಕಂಥದ್ದು ತುಂಬ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಸ್ಪೋರ್ಟ್ಸ್ಗೆ ಚಂದ್ರ ಎಮೋಷನಲ್ ಸಪೋರ್ಟ್ ಅಂತ ಕರಿತೀವಿ. ಪ್ಲೇಯರ್ಸ್ಗೆ ಹಾಗೆ ಟೀಮ್ಗಳಿಗೆ ಪಬ್ಲಿಕ್ಕಿಂದ ಎಮೋಷನಲ್ ಸಪೋರ್ಟ್ ಸಿಗ್ತಕ್ಕಂಥದ್ದು ಪ್ಲೇಯರ್ಸ್ಗೆ ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗೆ ಕ್ರೈಮ್ಸು 5ನೇ ಮನೆ, ಈ ಒಂದು ಸ್ಕ್ಯಾಂಡಲ್ ರಿಲೇಟೆಡ್ಡು ವಿಡಿಯೋಸ್ ಅಂದರೆ ಅನೈತಿಕ ಸಂಬಂಧದ ವಿಡಿಯೋಸು ಸಿಕ್ಕಾಪಟ್ಟೆ ರಿವೀಲ್ ಆಗುತ್ತೆ. ಏಕೆಂದರೆ ಶುಕ್ರನ ಜೊತೆ ಚಂದ್ರ ಕೂತಿರ್ತಕ್ಕಂಥದ್ದು, ಶುಕ್ರ ಅದಕ್ಕೆಲ್ಲ ಕಾರಕ, 8ನೇ ಅಧಿಪತಿ ಆಗಿರ್ತಕ್ಕಂಥದ್ದು. ಶನಿನೂ ಕೂತ್ಕೊಂಡು ರಿವೀಲ್ ಮಾಡಿ ಶಿಕ್ಷೆ ಕೊಡ್ತಕ್ಕಂಥದ್ದು ಅನೈತಿಕ ಸಂಬಂಧದಲ್ಲಿರ್ತಕ್ಕಂಥವ್ರಿಗೆ ತೋರಿಸ್ತಾ ಇದೆ. ಹಾಗೆ 5ನೇ ಮನೆ ಲಗ್ನದಲ್ಲಿ ಕೂತ್ಕೊಂಡಿದೆ. ಚಂದ್ರ ಎಮೋಷನಲ್ ಬಾಂಡಿಂಗ್ ಅಂತ ಕರಿತೀವಿ, ಕಾರಕ. ಹುಡುಗನಲ್ಲಿ ಹುಡುಗಿರಲ್ಲಿ ಒಂಚೂರು ಜಸ್ಟ್ ಫ್ರೆಂಡ್ಸ್ ಆಗಿದ್ರು ಕೂಡ ಎಮೋಷನಲ್ ಬಾಂಡಿಂಗ್ ಇನ್ಕ್ರೀಸ್ ಆಗುತ್ತೆ. ಇಷ್ಟು ದಿನ ನಾವು ಚಾಟ್ ಮಾಡ್ತಾ ಇದ್ದೋ, ಕಾಲಲ್ಲಿ ಮಾತಾಡ್ತಾರೆ, ಮಾತಾಡ್ತಾ ಇದ್ದೋ, ಮೀಟ್ ಮಾಡ್ತಾ ಇದ್ದೋ, ಉಳಿದಿದ್ದೆಲ್ಲ ಮಾಡ್ತಾರೆ. ರೊಮ್ಯಾನ್ಸ್ ಇನ್ಕ್ರೀಸ್ ಆಗ್ತಕ್ಕಂಥದ್ದು, ಎಮೋಷನಲ್ ಬಾಂಡಿಂಗ್ ಇನ್ಕ್ರೀಸ್ ಆಗ್ತಕ್ಕಂಥದ್ದು. ಫೀಲಿಂಗ್ಸ್ ಅಂತಾರಲ್ಲ, ಫೀಲಿಂಗ್ಸೇ ಇಲ್ಲ ಅಂತ ಹೇಳ್ತಿರ್ತಾರೆ ಅಂದ್ಕೊಳ್ಳಿ ಒಬ್ಬರಿಗೆ, ಆಟೋಮೆಟಿಕ್ ಫೀಲಿಂಗ್ಸ್ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು. ಆ ಎಮೋಷನಲ್ ಬಾಂಡಿಂಗ್, ಇವ್ರ ಜೊತೆ ಮಾತಾಡ್ತಾ ಇರಬೇಕು, ಇವ್ರ ಜೊತೆ ಕಾಲ ಕಳೀತಾ ಇರಬೇಕು ಅನ್ನೋದು ಜನರಲ್ಲಿ, ಎಸ್ಪೆಷಲಿ ಯೂತ್ಸಲ್ಲಿ ಜಾಸ್ತಿ ಆಗುತ್ತೆ. ದೊಡ್ಡವರಲ್ಲೂ ಜಾಸ್ತಿ ಆಗುತ್ತೆ, ಬರೀ ಯೂತ್ಸ್ ಅಂತ ಹೇಳ್ತಾರಲ್ಲ, ದೊಡ್ಡವರಲ್ಲೂ ಜಾಸ್ತಿ ಆಗುತ್ತೆ. ಅನೈತಿಕ ಸಂಬಂಧಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ 8ನೇ ಅಧಿಪತಿ ಲಗ್ನದಲ್ಲಿ ಕೂತಾಗ ಒಂದು ಪಾಸಿಟಿವ್ ಕೂಡ ಇದೆ, ಅಷ್ಟೇ ನೆಗೆಟಿವ್ ಕೂಡ ಇದೆ. ಅನೈತಿಕ ಸಂಬಂಧದಲ್ಲಿ ಎಮೋಷನಲ್ ಬಾಂಡಿಂಗ್ಸು ಕೆಲವೊಂದು ಕ್ಷೇತ್ರ. ಇನ್ನು ಒಳ್ಳೊಳ್ಳೆದೆಲ್ಲ ಲವರ್ಸು ಸ್ವಲ್ಪ ಜಾಸ್ತಿ ಆಗ್ತಾರೆ ಈ ವರ್ಷದಲ್ಲಿ. ಎಮೋಷನಲ್ ಬಾಂಡಿಂಗ್ಸು, ಲವ್ವಿಗೆ ಬೀಳ್ತಕ್ಕಂಥದ್ದು, ಇವ್ರನ್ನ ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಒಂದು ಅಟ್ಯಾಚ್ಮೆಂಟು ಸ್ವಲ್ಪ ಜಾಸ್ತಿ ಆಗುತ್ತೆ ಲಗ್ನದಲ್ಲಿ ಕೂತಿರೋದ್ರಿಂದ. ಇಷ್ಟು 5ನೇ ಮನೆ. ನೆಕ್ಸ್ಟು 6ನೇ ಮನೆಗೆ ಹೋಗೋಣ. 6ನೇ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಲಗ್ನದಲ್ಲಿದೆ, ಜೊತೆಗೆ ಶುಕ್ರ, ಜೊತೆಗೆ ಚಂದ್ರ, ಜೊತೆಗೆ ಶನಿ. ಸೊ ಏನು ಮಾಡ್ತಾರೆ ನೋಡೋಣ ಈ ವರ್ಷದಲ್ಲಿ. 6ನೇ ಅಧಿಪತಿ ಲಗ್ನದಲ್ಲಿದ್ದಾಗ ಬಾರ್ಡರ್ ಕ್ಲಾಶ್ ಮತ್ತೆ ಜಾಸ್ತಿ ಆಗುತ್ತೆ. ಅಲ್ಲಿ 3ನೇ ಅಧಿಪತಿ ಅಂತ ಹೇಳಿದ್ದೀನಿ, ಇಲ್ಲಿ 6ನೇ ಅಧಿಪತಿ. ಯಾಕೆಂದರೆ ಒಟ್ಟಿಗೆ ಕೂತಿರ್ತಕ್ಕಂಥದ್ದು 2 ಪಾಯಿಂಟ್ ಪ್ಲಸ್ ಆಗಿದೆ ಯುದ್ಧಕ್ಕೆ. ಸ್ವಲ್ಪ ವಿಪರೀತ ಸೀಕ್ರೆಟ್ ಆಪರೇಷನ್ಸು ಮಿಲಿಟರಿಯಿಂದ ನಡೀತಕ್ಕಂಥ ತೋರಿಸ್ತಾ ಇದೆ. ಹಾಗೆ 6ನೇ ಮನೆಯಲ್ಲಿ ಕೇತು ಇರತಕ್ಕಂಥದ್ದು. ಸೊ 6ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಟೆರರಿಸ್ಟ್ ಅಟ್ಯಾಕ್ ಆರ್ ಇಶ್ಯೂಸ್ ಎಕ್ಸ್ಪೋಸ್ ಆಗುತ್ತೆ. ಸಾಧ್ಯತೆ ಟೆರರಿಸ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. 6ನೇ ಮನೆಯಲ್ಲಿ ಕೇತು ಇರೋದ್ರಿಂದ, 6ನೇ ಅಧಿಪತಿ ಲಗ್ನದಲ್ಲಿ ಸೂರ್ಯದಲ್ಲಿರೋದ್ರಿಂದ ಸೀಕ್ರೆಟ್ ಎನಿಮಿ ಮೂವ್ಮೆಂಟ್ ಜಾಸ್ತಿ ಆಗುತ್ತೆ. ಜೊತೆಗೇ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲೇ ಸೀಕ್ರೆಟ್ ಎನಿಮಿಗಳು. 6ನೇ ಮನೆ ವಾರ್ ಅಂತ ಕರಿತೀವಿ. ಸೊ ವಾರ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಮೇಜರ್ ವಾರ್ ಆಗೋಕ್ಕೆ ಬಿಡಲ್ಲ ನಮ್ಮ ಗೌರ್ನಮೆಂಟು. ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಬಾರ್ಡರ್ನ, ಯುದ್ಧದಿಂದ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಬಟ್ ಯುದ್ಧಗಳಾಗ್ತಕ್ಕಂಥದ್ದಂತೂ ಕನ್ಫರ್ಮ್. ಸ್ವಲ್ಪ
ಎನಿಮಿಸ್ಗಳನ್ನ ಮಟ್ಟ ಹಾಕ್ತಾರೆ ಚೆನ್ನಾಗಿ. 6ನೇ ಮನೇಲಿ ಕೇತು ಇರ್ತಕ್ಕಂಥದ್ದು ಲೇಬರ್ ಕ್ಲಾಶ್ ಜಾಸ್ತಿ ಆಗುತ್ತೆ, ಲೇಬರ್ ಸ್ಟ್ರೈಕ್ಸ್. ಗೌರ್ಮೆಂಟ್ಗೂ ಲೇಬರ್ಸ್ಗೂ ಕ್ಲಾಶ್ ಜಾಸ್ತಿ ಆಗುತ್ತೆ, ಸ್ಟ್ರೈಕ್ ಜಾಸ್ತಿ ಆಗುತ್ತೆ. ಅಸಮಾಧಾನ ಇರತಕ್ಕಂಥದ್ದು ಕಾರ್ಮಿಕರಲ್ಲಿ ಹೆಚ್ಚು ಬರ್ತಾ ಇದೆ. ದೊಡ್ಡ ಮಟ್ಟದ ಸ್ಟ್ರೈಕ್ಗಳಾಗುತ್ತೆ 6ನೇ ಮನೇಲಿ ಕೇತು ಇರೋದ್ರಿಂದ. ಪ್ರತಿಭಟನೆಗಳು ಗೌರ್ಮೆಂಟ್ಗೆ ಬಿಡೋದಿಲ್ಲ, ಬಟ್ ಗೌರ್ಮೆಂಟ್ ಇದನ್ನು ಸಾಲ್ವ್ ಮಾಡುತ್ತೆ. ಸ್ಟ್ರೈಕ್ ಆಗೇ ಆಗುತ್ತೆ, ಬಟ್ ಸಾಲ್ವ್ ಆಗುತ್ತೆ. ಯಾಕೆಂದರೆ 6ನೇ ಅಧಿಪತಿ ಸೂರ್ಯ ಲಗ್ನದಲ್ಲಿ ಕೂತಿರೋದ್ರಿಂದ ಕೇಂದ್ರದಲ್ಲಿ ಗೌರ್ನಮೆಂಟು ಕೆಟ್ಟ ಹೆಸರು ತಗೊಳ್ಳಲ್ಲ, ಸಾಲ್ವ್ ಮಾಡಿಕೊಡುತ್ತೆ. 6ನೇ ಮನೆಯಲ್ಲಿ ಕೇತು ಇರತಕ್ಕಂಥದ್ದು, 6ನೇ ಅಧಿಪತಿ ಸೂರ್ಯ ಲಗ್ನದಲ್ಲಿರ್ತಕ್ಕಂಥದ್ದು ಹೊಸ ಹೊಸ ರೋಗಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಎಲ್ಲ ವೈರಸ್ ರಿಲೇಟೆಡ್. ಏಕೆಂದರೆ ಕೇತು ಒಂದು ವೈರಸ್. ಸೀಸನಲ್ ಆರ್ ವಾಟರ್ ರಿಲೇಟೆಡ್ ಇಶ್ಯೂಸ್, ಸಾಂಕ್ರಾಮಿಕ ರೋಗಗಳು ಬರ್ತಕ್ಕಂಥದ್ದು. ಇದೊಂಥರ ಕೊರೋನಾ ರೀತಿಯೇ ಅನ್ಕೋಬಿಡಿ. 6ನೇ ಮನೇಲಿ ಕೇತು ಅವಾಗಲೂ ಇತ್ತು, ಇವಾಗಲೂ ಇದೆ. ಬಟ್ ಇಲ್ಲಿ ರೋಗಗಳು ಬರ್ತಕ್ಕಂಥದ್ದಂತೂ ಕನ್ಫರ್ಮೇ. ಕೆಟ್ಟ ರೋಗಗಳಂತೂ ಬರುತ್ತೆ, ಹೊಸ ಹೊಸ ರೋಗಗಳು ಗೊತ್ತಿಲ್ಲದೆ ಇರ್ತಕ್ಕಂಥದ್ದೆಲ್ಲ. ಬಟ್ ಸರ್ಕಾರ ಒಂದು ಪ್ರೊಟೆಕ್ಟ್ ಮಾಡುತ್ತೆ, ಹೊಸ ಹೊಸ ಕ್ರಮಗಳನ್ನ ತಗೊಳ್ತಕ್ಕಂಥದ್ದು, ಜಾರಿಗೆ ತರ್ತಕ್ಕಂಥದ್ದು. ಇದರಿಂದ ರೋಗಗಳ ಮಟ್ಟ ಹಾಕ್ತಾರೆ. ಒಳ್ಳೊಳ್ಳೆ ಮೆಡಿಸಿನ್ಸಿಂದ, ಪರಿಸ್ಥಿತಿಯಿಂದ, ಪ್ರೊಟೆಕ್ಷನಿಂದ ಎಷ್ಟೇ ರೋಗದ ಅಂಶ ಬಂದರೂ ಕೂಡ ಸರ್ಕಾರ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಟ್ ರೋಗಗಳು, ವೈರಲ್ ಫೀವರ್ಸ್, ಸ್ವಲ್ಪ ಜ್ವರ, ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ ರೋಗಗಳಲ್ಲಿ ವರ್ಷ ಜನರಲ್ಲಿ. ಹಾಗೆ 6ನೇ ಮನೆ ಮೆಡಿಕಲ್ ಆ್ಯಂಡ್ ನರ್ಸ್ ಆ್ಯಂಡ್ ಡಾಕ್ಟರ್ಸ್ ಮನೆ ಅಂತ ಕರಿತೀವಿ. ಮೆಡಿಕಲ್ಲು ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ, ತುಂಬ ಬೂಮ್ ಕೂಡ ಆಗ್ತಕ್ಕಂಥದ್ದು. ಡಾಕ್ಟರು ಅಥವಾ ನರ್ಸು ಪೇಷಂಟ್ಗಳನ್ನ ಟ್ರೀಟ್ ಮಾಡ್ತಕ್ಕಂಥ ರೀತಿ ಇಂಪ್ರೂವ್ಮೆಂಟ್ ಆಗುತ್ತೆ. ತುಂಬ ನ್ಯೂಸ್ ಕೂಡ ಆಗುತ್ತೆ. ಇದು ಇಂಪ್ರೂವ್ಮೆಂಟ್. ಈ ಥರ ಡಾಕ್ಟ್ರ್ ಇದ್ದಾರಾ, ಈ ಥರ ನರ್ಸ್ ಇದ್ದಾರಾ, ಎಷ್ಟು ಚೆನ್ನಾಗಿ ಕಾಳಜಿ ಮಾಡ್ತಾ ಇದ್ದಾರೆ, ಎಷ್ಟು ಹೊಗಳಿದ್ರು ಸಾಲದು. ಈ ರೀತಿ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಕ್ಕಂಥದ್ದು, ಬರ್ತಕ್ಕಂಥದ್ದು, ಒಳ್ಳೊಳ್ಳೆ ಹೆಸರುಗಳನ್ನ ತಗೊಳ್ತಕ್ಕಂಥದ್ದು ಡಾಕ್ಟರ್ಸು ನರ್ಸು ಹೆಚ್ಚಾಗಿ ತೋರಿಸ್ತಾ ಇದೆ ಈ ವರ್ಷದಲ್ಲಿ. ಜಾಬ್ ಕ್ರೈಟೀರಿಯಾಗೆ ಬರೋಣ. ಜಾಬು 6ನೇ ಮನೇಲಿ ಕೇತು ಇರತಕ್ಕಂಥದ್ದು, ಜಾಬ್ ಪ್ಯಾಟರ್ನೇ ಚೇಂಜ್ ಆಗೋಗ್ಬಿಡುತ್ತೆ ಈ ವರ್ಷದಲ್ಲಿ. ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ ವರ್ಕರ್ಸ್ಗೆ, ಸರ್ವಿಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ವರ್ಕ್ ಮಾಡೋರಿಗೆಲ್ಲ ಇಲ್ಲಿ ಕೆಲಸ ಇದೆ, ಇಲ್ಲಿ ಕೆಲಸ ಇದೆ, ಡಿಮ್ಯಾಂಡ್ಸ್ ಜಾಸ್ತಿ. 6ನೇ ಮನೆ ಅಧಿಪತಿ ಸೂರ್ಯ ಆಗಿರೋದ್ರಿಂದ, ಲಗ್ನದಲ್ಲಿ ಕೂತಿರೋದ್ರಿಂದ ಕೆಲಸದ ಆಪರ್ಚುನಿಟೀಸು ಇನ್ಕ್ರೀಸ್ ಆಗುತ್ತೆ. ಕೆಲಸ ಇಲ್ಲ ಅನ್ನೋರಿಗೆಲ್ಲ ಈ ವರ್ಷ ಕೆಲಸ ಸಿಗ್ತಕ್ಕಂಥದ್ದು. ಹಾಗೆ 6ನೇ ಮನೇಲಿ ಕೇತು ಇರೋದ್ರಿಂದ ಪಬ್ಲಿಕ್ಕು ಹೆವಿ ಸಾಲ ಮಾಡ್ಕೋತಾರೆ. ಜನಗಳಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಸಾಲ ತೊಗೊಂಡೆ, ಇಲ್ಲಿ ಸಾಲ ತೊಗೊಂಡೆ, ಇಷ್ಟು ಸಾಲ ಇದೆ, ಇಷ್ಟು ಕಷ್ಟ ಇದೆ, ಬರೀ ಇದೇ ಜನರ ಗೋಳಾಗುತ್ತೆ ವರ್ಷದಲ್ಲಿ. 6ನೇ ಮನೆ ಕತ್ತು ಡೇಂಜರಸ್. ಸಾಲ ಮಾಡ್ಕೊಳ್ಳೋದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಜನಗಳು, ಇಲ್ಲಾಂದರೆ ಸಾಲಕ್ಕೆ ತೆಳ್ತಕ್ಕಂಥದ್ದು ಹಣೆ ಬರ ತೋರಿಸ್ತಾ ಇದೆ. 6ನೇ ಮನೇಲಿ ಕೇತು ಪನಿಷ್ಮೆಂಟ್ ವಿಚಾರದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಪನಿಷ್ಮೆಂಟ್ ಕ್ರಮ ಜಾರಿಗೆ ಬರುತ್ತೆ, ಕಟ್ಟುನಿಟ್ಟಾಗಿ ಬರುತ್ತೆ. ಬೆಚ್ಚಿ ಬಿದ್ದೋಬೇಕು ಅಂಥ ಒಂದು ಪನಿಷ್ಮೆಂಟ್ ಆಗುತ್ತೆ ಕ್ರಿಮಿನಲ್ಸ್ಗೆ. ಟ್ಯಾಕ್ಸ್ ರಿಲೇಟೆಡು ಒಂದು ಇನ್ಕ್ರೀಸ್ನ ಅನೌನ್ಸ್ ಮಾಡ್ತಾರೆ, ಇನ್ನೊಂದು ಟೈಮು ಡಿಕ್ರೀಸ್ನ ಅನೌನ್ಸ್ ಮಾಡ್ತಾರೆ. 6ನೇ ಅಧಿಪತಿ ಲಗ್ನದಲ್ಲಿರೋದ್ರಿಂದ, 6ನೇ ಮನೇಲಿ ಕೇತು ಇರೋದ್ರಿಂದ ಇಂಪಾರ್ಟೆಂಟ್ ಅಧಿಕಾರಿಗಳ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಅಥವಾ ಆ ಒಂದು ಪೋಸ್ಟಲ್ಲೇ ಸಡನ್ ಚೇಂಜು, ಸ್ವಲ್ಪ ಅಧಿಕಾರಿಗಳಿಗೆ ಸ್ವಲ್ಪ ಬೇಜಾರಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇದರಿಂದ ವಿಶ್ವವಿದ್ಯಾನಿಲಯಗಳು ಅಂತ ಕರಿತೀವಿ, ಇನ್ಸ್ಟಿಟ್ಯೂಷನ್ಸು, ಮಠಗಳಾಗಿರ್ಬೋದು, ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ಯಾವುದು ಹೆಸರುವಾಸಿಯಾಗಿದೆ ಇನ್ಸ್ಟಿಟ್ಯೂಷನ್ಸು, ಅಲ್ಲಿನ ಮುಖ್ಯಸ್ಥರ ಪಾತ್ರದಲ್ಲಿ ಮಹತ್ವದ ಬದಲಾವಣೆ ಆಗುತ್ತೆ. ಅವರೇ ಚೇಂಜ್ ಆಗಿಬಿಡ್ಬೋದು, ಅಲ್ಲಿ ಸಮಸ್ಯೆ ಆಗ್ಬೋದು, ಮತ್ತೊಂದಾಗ್ಬೋದು. ಅಲ್ಲಿನ ಪಾತ್ರಕ್ಕೆ ಮಹತ್ವ ಕೊಟ್ಟು ಅಲ್ಲೇನೋ ಒಂದು ಚೇಂಜಸ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಮುಖ್ಯಸ್ಥರಲ್ಲಿ. ಓಕೆ, ಇವತ್ತಿನ ಎಪಿಸೋಡಲ್ಲಿ ಈ ಫಸ್ಟು 6 ಮನೆಗಳನ್ನ ಮುಗಿಸೋಣ. ನೆಕ್ಸ್ಟ್ ಎಪಿಸೋಡಲ್ಲಿ 4 ಪಾರ್ಟ್ ಬರುತ್ತೆ. ಅದರಲ್ಲಿ ಎಸ್ಪೆಷಲಿ ಯುದ್ಧದ ಬಗ್ಗೆ ಮೇಜರ್ ಇವೆಂಟ್ಸು, ಹಾಗೆ ಕೆಲವೊಂದು ಸಡನ್ ಇವೆಂಟ್ಸು, ಸ್ಕ್ಯಾಂಡಲ್ಸು, ನಮ್ಮ ದೇಶದ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ನ್ಯೂಸ್ ಆಗುತ್ತೆ. ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಭಯಾನಕ ನ್ಯೂಸ್ ಆಗ್ತಕ್ಕಂಥದ್ದು
ತುಂಬ ಕ್ಯೂರಾಸಿಟಿ ಹುಟ್ಟಿಸ್ತಕ್ಕಂಥ ಒಂದು ಇವೆಂಟ್ಸ್ಗಳು ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇವೆಂಟ್ಸು. ನೆಕ್ಸ್ಟ್ ಎಪಿಸೋಡ್ಗೆ ವೆಯ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.